ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈ ಕನ್ನಡದಲ್ಲೊಂದು ಹಾಡಿದೆ ಗೊತ್ತಾ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಅಂತ ಒಂದು ಹಾಡಿದೆ. ಅದನ್ನು ಸ್ವಲ್ಪ ಒಂಚೂರು ಕಂಟಿನ್ಯೂ ಮಾಡೋದಾದರೆ, ಇರಬೇಕು ಇರುವಂತೆ ರಾಹುಲ್ ಗಾಂಧಿಯಂತೆ ಅಂತ ಹೇಳಬೇಕೇನು. ಏನಕ್ಕೆ ಅಂದರೆ, ಈ ಚಿಂತೆ ಇಲ್ಲದೆ ಇರೋರಿಗೆ ಸಂತೆಲೂ ನಿದ್ದೆ ಅಂತಾರಲ್ಲ, ಅದೇ ರೀತಿಯಲ್ಲಿ ಈ ರಾಹುಲ್ ಗಾಂಧಿ ಬದುಕ್ತಾ ಇದ್ದಾರೆ. ತುಂಬ ಜನ ಅಂದ್ಕೊಂಡಿರ್ಬೋದು ನಾನು ಮೋದಿ ಫ್ಯಾನು, ಮೋದಿ ಭಕ್ತ ಅಂತ. ಆದರೆ ಭಾರತದ ಅತ್ಯಂತ ನೆಚ್ಚಿನ ರಾಜಕಾರಣಿ ಯಾರು ಅಂತ ಕೇಳಿದ್ರೆ ನನ್ನ ಮೊದಲ ಉತ್ತರ ಅದು ರಾಹುಲ್ ಗಾಂಧಿಯೇ. ಯಾಕೆಂದರೆ ಒಬ್ಬ ರಾಜಕಾರಣಿ ಹೇಗೆ ಇರಬಾರದು ಅನ್ನೋದಕ್ಕೆ ಉದಾಹರಣೆಯಾಗಿ ಅವರು ನಿಲ್ತಾರೆ. ನಿಮಗೆ ಹೇಗಿರಬೇಕು ಅನ್ನೋದಕ್ಕೆ ಸಾಕಷ್ಟು ಜನ ಸಿಗ್ತಾರೆ, ಆದರೆ ಹೇಗಿರಬಾರದು ಅನ್ನೋದಕ್ಕೆ ಕೆಲವು ಜನ ಸಿಗ್ತಾರೆ. ಅವ್ರನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಆ ಹಾದಿಯಲ್ಲಿ ಹೋದರೆ ಈ ರಾಡಿಯನ್ನು ತುಳಿತೀವಿ ಅನ್ನೋದು ನಮಗೆ ಅರ್ಥವಾಗಬೇಕಾಗುತ್ತೆ. ಯಾಕಿಷ್ಟು ರಾಹುಲ್ ಗಾಂಧಿ ಬಗ್ಗೆ ಒಂದು ವಿಶೇಷವಾದ ಈಗ ವಿಶ್ಲೇಷಣೆ ಅಥವಾ ಹೊಗಳಿಕೆ ಬರ್ತಾ ಇದೆ ಅಂತ ಕೇಳಿದ್ರೆ, ರಾಹುಲ್ ಗಾಂಧಿಯವರು ಮತ್ತೊಮ್ಮೆ ಕೋರ್ಟಲ್ಲಿ ಕ್ಷಮೆಯನ್ನು ಕೇಳಿದ್ದಾರೆ. ಅಲ್ಲ, ಹೇಳಿದರು ಯಾವುದೋ ಒಂದು ಭಾಷಣದಲ್ಲಿ. ಈ ಮಹಾತ್ಮ ಗಾಂಧೀಜಿ ಅಂತ ಒಬ್ಬರು ರಾಜಕಾರಣಿ ಇದ್ರಲ್ಲ, ಅದೇ MK ಗಾಂಧಿ, ಮೋಹನದಾಸ ಕರಮಚಂದ ಗಾಂಧಿಯವರು. ಅದೇ ರೀ, ನಮ್ಮದು ನೋಟಲ್ಲೆಲ್ಲ ಇರ್ತಾರಲ್ರಿ, ಮಹಾತ್ಮ ಗಾಂಧಿ ಅಂತ ಕರೀತಾರಲ್ಲ, ರಾಷ್ಟ್ರಪಿತ್ತ ಅಂತ ಕರೀತಾರಲ್ಲ. ಅವರು ಒಂದು ಹತ್ಯೆ ಆಯ್ತಲ್ಲ, ಆ ಹತ್ಯೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರಣ ಅಂತ ಇದೇ ರಾಹುಲ್ ಗಾಂಧಿಯವರು ಒಂದು ಭಾಷಣದಲ್ಲಿ ಹೇಳಿದರು. ಸಂಘದವ್ರು ಏನು ಮಾಡಿದ್ರು, ಇಲ್ಲ ಇದು ತಪ್ಪಾದ ಮಾಹಿತಿ, ನಮ್ಮ ಸಂಘಕ್ಕೆ ಮಾನಹಾನಿಯಾಗಿದೆ ಅಂತ ಒಂದು ಕೇಸನ್ನು ಹಾಕಿದರು. ಆದರೆ ಆ ಕೇಸಿನ ತಪ್ಪಿಸ್ಕೊಳ್ಳೋದು ಹೇಗೆ, ನಾನು ಖಾಲಿ ಬಿದ್ದು ಕ್ಷಮೆ ಕೇಳ್ಕೊಂಡ್ಬಿಡ್ತೀನಿ, ಆ ಮಾತನ್ನು ವಾಪಸ್ ತಗೊಂಡ್ಬಿಡ್ತೀನಿ ಅಂತ. ಅದಾದ ಮೇಲೆ ಯಾವುದೇ ಭಾಷಣದಲ್ಲೂ ಕೂಡ ಗಾಂಧಿ ಹತ್ಯೆಯಲ್ಲಿ RSS ಪಾತ್ರ ಇದೆ ಅನ್ನೋ ಒಂದೇ ಒಂದು ಸಾಲು ಕೂಡ ರಾಹುಲ್ ಗಾಂಧಿ ಅವರ ಬಾಯಲ್ಲಿ ಬರಲಿಲ್ಲ. ಅಂದರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ಅದೇ ಥರ ಆಗೋಯ್ತು. ಅಲ್ಲಿಗೆ ನಿಲ್ತಾ? ಖಂಡಿತ ಇಲ್ಲ. ಅವರಿಗೊಂದು ದೊಡ್ಡ ಟಾಸ್ಕ್ ಇತ್ತು. ಏನಪ್ಪ ಅಂತ ಕೇಳಿದ್ರೆ, 2014ರಲ್ಲಿ ಮೋದಿ ಅಲೆ ತುಂಬ ಜೋರಾಗಿತ್ತು. ಮೋದಿ ಅಲೆ ಅಲ್ಲ, ಅದು ಸುನಾಮಿ ಅನ್ನೋ ಥರ ಎಲ್ಲರನ್ನೂ ಕೊಚ್ಕೊಂಡು ಹೋಗ್ಬಿಟ್ರು. ನೆಕ್ಸ್ಟು 2019ರಲ್ಲಿ ಬರ್ತಾರಲ್ಲ, ಮೋದಿನ ಹಿಂಗಾದ್ರೂ ಕಟ್ಟಾಕಬೇಕಲ್ಲ, ಏನಾದರೂ ಮಾಡಬೇಕಲ್ಲ ಅಂತ. ಆ ಟೈಮಲ್ಲಿ ಮೋದಿಯವರು ಒಂದು ಘೋಷವಾಕ್ಯ ಹೇಳಿದರು, ನಾನು ಪ್ರಧಾನಮಂತ್ರಿ ಅಲ್ಲ, ನಾನು ನಿಮ್ಮ ಮನೆಯ ಚೌಕಿದಾರ್ ಅಂತ. ಚೌಕಿದಾರ್ ಅಂದರೆ ಹಿಂಗೆ ಕಾವಲುಗಾರ ಅನ್ನೋ ಥರದಲ್ಲಿ. ಕಾಂಗ್ರೆಸ್ ಅವರಿಗೆ ಸಿಕ್ತಲ್ಲ, ಆ ಲೆಕ್ಕದಲ್ಲಿ ಚೌಕಿದಾರ್ ಚೋರ್ ಹೇ ಅನ್ನೋದೊಂದು ಸ್ಲೋಗನನ್ನು ರೆಡಿ ಮಾಡಿದ್ರು. ಆ ಸ್ಲೋಗನನ್ನು ಸುಮ್ಮನೆ ರೆಡಿ ಮಾಡಿದ್ರ? ಖಂಡಿತ ಅಲ್ಲ. ಆ ಟೈಮಲ್ಲಿ ಭಾರತ ಹಾಗೂ ರಷ್ಯಾ ನಡುವೆ ರಫೇಲ್ದೊಂದು ಒಪ್ಪಂದ ಆಗಿತ್ತು. ಅಂದರೆ ಯುದ್ಧ ವಿಮಾನಗಳ ಖರೀದಿ, ಅದರದ್ದು ಒಂದು ಒಪ್ಪಂದ ಆಗಿತ್ತು. ರಫೇಲಲ್ಲಿ ಡೀಲ್ ಆಗಿಬಿಟ್ಟಿದೆ, ಮೋದಿಯವರು ದುಡ್ಡು ಹೊಡೆದ್ಬಿಟ್ಟವ್ರೆ, ಚೌಕಿದಾರ್ ಚೋರ್ ಹೇ ಅಂತ. ರಫೇಲಲ್ಲಿ ಭ್ರಷ್ಟಾಚಾರ ಆಗಿದೆ, ಮೋದಿಯೇ ಅದರ ಆರೋಪಿ ಅಂತ ಒಂದು ದೊಡ್ಡ ಗಲಾಟೆಯನ್ನು ರಾಹುಲ್ ಗಾಂಧಿ ಅವರು ಶುರು ಮಾಡಿದ್ರು. BJP ಅವರು ಸುಮ್ಮನೆ ಇರ್ತಾರ? ಹಾಕಿದ್ರು ಮಾನಹಾನಿ ಕೇಸಿಯನ್ನು. ಅಲ್ಲ, ನಾನು ಕೇಳೋದು, ಈ ರಾಹುಲ್ ಗಾಂಧಿ ಅವರಿಗೂ ಕೂಡ ಮಾನಹಾನಿ ಕೇಸ್ ಹಾಕ್ತಾರಲ್ಲ, ಅದು ಗ್ರೇಟ್ ಅನಿಸ್ಬಿಡುತ್ತೆ. ಅಲ್ಲಿ ಮತ್ತೆ ಬಂದರು, ಕ್ಷಮೆ, ನಾನು ಸಾರಿ, ತಪ್ಪಾಯಿತು ಅಂತ ಕೇಳಿದ್ರು. ಆ್ಯಂಡು ಇದೇ ಸಂಸತ್ತಲ್ಲಿ ಕೂಡ ಸಾರಿ 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 ಅಂತಲೂ ಹೇಳಿದರು. ಅದು ಯಾವಾಗ ಗೊತ್ತಾ, ಅಲ್ಲಿ ಸರ್ ಅಂತ ಸಂಬೋಧನೆ ಮಾಡ್ತಾರೆ, ಮೇಡಮ್ ಅವರು ಕೂತಿರ್ತಾರೆ, ಅಥವಾ ಮೇಡಮ್ ಅವರು ಕೂತಿದ್ದಾಗ ಸರ್ ಅಂತ ಸಂಬೋಧನೆ ಮಾಡ್ತಾರೆ, ಏನೋ ಒಂದು ಆಗಿರುತ್ತೆ. ಅಲ್ಲಿ ಕೈ ಮುಗಿದು ಸಾರಿ ಸಾರಿ ಅಂತ ಹೇಳ್ತಾರೆ. ಆ ಸಾರಿ ಸಂಸತ್ತನ್ನು ಬಿಟ್ಟು ಕೋರ್ಟಲ್ಲಿ ಸಾಕಷ್ಟು ಸಲ ಆಗಿದೆ. ಈಗ ಪನಮಾ ಪೇಪರ್ಸ್ ಅಂತ ಏನು ಕರೀತಾರಲ್ಲ, ಅದರಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮಗನ ಹೆಸರೂ ಇದೆ ಅಂತ. ಹಿಂಗೆ ಖಾಲಿ ಪುಕ್ಕಟೆ ಈ ಯಾವುದೋ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ರಾಜಕಾರಣಿಗಳು ಸೇರಿ ಒಂದು ಸಮಾವೇಶ ಮಾಡಿರ್ತಾರೆ. ಅಲ್ಲಿ 100-200 ಜನ ಸೇರಿರ್ತಾರೆ. ದೊಡ್ಡ ಜನಸಂಖ್ಯೆ ಕಾಣಲಿ ಅಂತ ಎದುರುಗಡೆ ಎಲ್ಲ ಹಿಂಗೆ ಕೂರಿಸಿರ್ತಾರೆ. ಅಲ್ಲಿ ಮಾತಾಡಿದ್ದಾಗ ಈ ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿ ಆಗಿದ್ರಲ್ಲ, ಅವರ ಮಗನ ಹೆಸರು ಕೂಡ ಆ ಪೇಪರಲ್ಲಿ ಇದೆ ಅಂತ ಹೇಳಿಬಿಟ್ಟಿದ್ರು. ಅವರು ಮಾನಹಾನಿ ಕೇಸನ್ನು ಹಾಕಿದರು. ಈಗ ನಾನು ಬೇಷರತ್ ಕ್ಷಮೆಯನ್ನು ಯಾಚಿಸ್ತೀನಿ, ನಮ್ಮದು ತಪ್ಪಾಗೋಯ್ತು ಅಂತ ಆ ಕೇಸನ್ನು ಮುಗಿಸಿಬಿಡೋಕ್ಕೆ ಎಲ್ಲ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಬರೋದು ಏನು ಗೊತ್ತಾ, ಇದೇ ರಾಹುಲ್ ಗಾಂಧಿಯವರು ಒಂದು ಸಮಾವೇಶ ಥರದ್ದೊಂದು ಪ್ರೋಗ್ರಾಮನ್ನು ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ನಾನು ರಾಹುಲ್ ಗಾಂಧಿ, ರಾಹುಲ್ ಸಾವರ್ಕರ್ ಅಲ್ಲ, ಸಾವರ್ಕರ್ ಆಗಿಲ್ಲ, ಯಾಕೆಂದರೆ ನಾನು ಕ್ಷಮೆ ಕೇಳೋದಿಲ್ಲ ಅಂತ
ಸಾವರ್ಕರ್ ಅವರಿಗೆ ಅವರ ಹೆಸರನ್ನ ಲಿಂಕ್ ಮಾಡಿಕೊಂಡು ಮಾತಾಡ್ತಾರೆ. ವೀರ ಸಾವರ್ಕರ್ ಬಗ್ಗೆ ಒಂದು ಸಾಸಿವೆ ಕಾಲಷ್ಟು ಅರ್ಥ ಮಾಡ್ಕೊಂಡಿದ್ರೆ, ತಿಳ್ಕೊಂಡಿದ್ರೆ, ಆ ಮಹಾನ್ ವ್ಯಕ್ತಿಯ ಕೊಡುಗೆ ಈ ದೇಶಕ್ಕೇನಿದೆ ಅನ್ನೋದು ಒಂದು ಚೂರು ಆ ಬುದ್ಧು ತಲೆಗೆ ಒಳಗಡೆ ಹೋಗಿದ್ರೆ ಆ ಮಾತು ಬರ್ತಾ ಇರಲಿಲ್ಲ. ಆದರೆ ಈಗ ಕರ್ಮ ಹೆಂಗೆ ವಾಪಸ್ಸು ವಿಳಾಸವನ್ನು ಹುಡ್ಕೊಂಬಂದಿದೆ ನೋಡಿ. ಇದೇ ಬ್ರಿಟಿಷರ ಬಂದಿಯಾಗಿದ್ದ ಸಾವರ್ಕರ್ ಅವರ ವಿಚಾರಕ್ಕೆ, ಭಾರತಕ್ಕೆ ಮಹಾನ್ ಕೊಡುಗೆಯನ್ನು ಕೊಟ್ಟ ಮಹಾನ್ ವ್ಯಕ್ತಿಯ ವಿಚಾರಕ್ಕೆ ಅವರ ಹೆಸರನ್ನು ತಗೊಂಡು ನಾನು ರಾಹುಲ್ ಗಾಂಧಿ, ರಾಹುಲ್ ಸಾವರ್ಕರ್ ಅಲ್ಲ ಅಂತ ಮಾತಾಡಿದ್ರು. ಕ್ಷಮೆಯನ್ನು ಕೇಳೋದೇ ಇಲ್ಲ ಅಂತ ಹೇಳಿದರು. ಈಗ ಲೆಕ್ಕ ಹಾಕಿದ್ರೆ ಒಂದು 14, 15, 16 ಸಲ ಕ್ಷಮೆಯನ್ನು ಕೇಳಿದ್ದಾರೇನೋ. ಇದೇ ಟೈಮಲ್ಲಿ ನಮ್ಮ ಇಲ್ಲೊಬ್ಬರು ಈ BB ಶ್ರೀನಿವಾಸ್ ಅಂತ ನಮ್ಮ ಕರ್ನಾಟಕದವರೇ, ಅದೇ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರಿಗೆ ಮಸಿಯನ್ನು ಹೊಡೆದು ಕಾಂಗ್ರೆಸ್ಸಲ್ಲಿ ಒಂದು ಹುದ್ದೆಯನ್ನು ಗಿಟ್ಟಿಸಿಕೊಂಡವರು ಕೂಡ ಇದರಲ್ಲಿ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಅವರು ಪೊಲೀಸ್ ಲಾಠಿ ಕಾಣ್ತಾ ಇದ್ದಂಗೆ ಓಡಿದ್ರು. ಅದಿನ್ನೂ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಇಂಥವರೀಗ ಕ್ಷಮೆಯನ್ನು ಕೇಳಿದ್ದಾರೆ. ಬೇಕಾಬಿಟ್ಟು ಮಾತಾಡೋದು ಈ ದೇಶದಲ್ಲಿ ಸರಿಯಲ್ಲ. ಕಾನೂನು ಕೆಲವೊಂದು ಸಲ ಸ್ವಲ್ಪ ಸ್ಲೋ ಅಂತ ಅನಿಸ್ಬೋದು, ಬಟ್ ಕಟ್ಟುನಿಟ್ಟಾಗಿ ಇದೆ. ಯಾಕೆಂದರೆ ಇಲ್ಲಿಯ ಸಂವಿಧಾನ, ಇಲ್ಲಿಯ ಕಾನೂನು, ಈ ದೇಶದ ಪ್ರಜಾಪ್ರಭುತ್ವ ಎಲ್ಲವೂ ಕೂಡ ಗಟ್ಟಿಯಾಗಿರೋದಕ್ಕೆ. ಇಲ್ಲಿ ಹೇಳ್ತಾರೆ ಬಂದು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಸಂವಿಧಾನವನ್ನು ಹಾಳು ಮಾಡ್ತಿದ್ದಾರೆ ಅಂತ. ಇದೇ ವ್ಯಕ್ತಿ ಈಗ ಸಂವಿಧಾನದ ಅಡಿಯಲ್ಲಿ ಇರುವ ಕಾನೂನಲ್ಲಿ ಬಂದು ಸಾರಿ ಸರ್, ತಪ್ಪಾಗೋಯ್ತು ಸರ್ ಅಂತ ಕ್ಷಮೆಯನ್ನು ಕೇಳ್ತಾರೆ, ಕೇಸನ್ನು ಮುಗಿಸಿ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರೇ, ನೀವು ಸಾವರ್ಕರ್ ಅಲ್ವಲ್ಲ, ರಾಹುಲ್ ಗಾಂಧಿ ಅವರಲ್ಲ. ಈಗ ನೀವೇ ಲೆಕ್ಕ ಹಾಕಿ ಎಷ್ಟನೇ ಸಲ ನೀವು ಕ್ಷಮಾಪಣೆಯನ್ನು ಕೇಳಿದ್ದೀರಿ ಅಂತ. ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.